ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಅಕ್ಕಮಹಾದೇವಿಯ ನಂತರದಲ್ಲಿ ಕೇಳಿಬರುವಂತಹ ಹೆಸರು ಆಯ್ದಕ್ಕಿ ಲಕ್ಕಮ್ಮ. ಇವರನ್ನು ಪರಿಚಯಿಸಿಕೊಳ್ಳೋಣ. ಆಯ್ದಕ್ಕಿ ಲಕ್ಕಮ್ಮ ಅವರು 12ನೇ ಶತಮಾನದ ಪ್ರಮುಖ ವಚನಕಾರ್ತಿ ಅಂತಲೇ ಹೇಳ್ಬೋದು. ಕಾಯಕಯೋಗಿ ಬಸವಣ್ಣನವರ ಸಮಕಾಲೀನರಾಗಿ ಇವರು ಕೂಡ ಪ್ರಮುಖವಾದಂತಹ ವಚನಗಳು ಹಾಗೆ ಒಂದಿಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ಇವರನ್ನು ತೊಡಗಿಸ್ಕೊಳ್ತಾರೆ. ಇವರು ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮ ಪತ್ನಿಯಾಗಿರ್ತಾರೆ. ಇವರು ಮೂಲತಃ ರಾಯಚೂರಿನ ಲಿಂಗಸುಗೂರಿನ ಅಮರೇಶ್ವರ ಎಂಬಲ್ಲಿ ಜನ್ಮ ತಾಳ್ತಾರೆ. ಇವರು ಪ್ರಮುಖವಾಗಿ ಬಸವಣ್ಣನವರಿಂದ ಪ್ರೇರಣೆಯನ್ನು ಪಡ್ಕೊಳ್ತಾರೆ. ನಂತರದ ದಿನದಲ್ಲಿ ನಿಮಗೆ ಬಸವಣ್ಣನವರನ್ನು ಕೂಡ ನಾವು ಪರಿಚಯಿಸ್ತೇವೆ. ನಿರೀಕ್ಷಿಸ್ತಾ ಇರಿ, ಈ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ನಿಮಗೆ ಬಸವಣ್ಣನವರನ್ನು ಕೂಡ ನಾವು ಪರಿಚಯಿಸುವವರಿದ್ದೇವೆ. ಬಸವಣ್ಣನವರ ಕೀರ್ತಿ ಹಾಗೆ ಅವರ ಒಂದು ನಡವಳಿಕೆಗಳು, ಅವರು ನಡೆದುಕೊಳ್ಳುವಂತಹ ರೀತಿ ನೀತಿಗಳು ಇವೆಲ್ಲವೂ ಕೂಡ ಒಂದು ಪ್ರೇರಣೆಯ ಶಕ್ತಿಯಾಗಿ ಬಂದದ್ದು ಆಯ್ದಕ್ಕಿ ಲಕ್ಕಮ್ಮ ಅವರಿಗೆ. ಇವರು ಪ್ರಮುಖವಾಗಿ ಮಹಾಮನೆಯ ಅಂಗಳದಲ್ಲಿ ಕೆಲವು ಅನ್ನದಾಸೋಹಗಳನ್ನು ಮಾಡ್ತಾ ಇದ್ದರು. ಅಷ್ಟೇ ಅಲ್ಲ, ಜಂಗಮರಿಗೆ ಅನ್ನದಾಸೋಹವನ್ನು ಮಾಡಿ ಅವರನ್ನು ಸಂತೋಷಪಡಿಸುವಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತೇವೆ. ಇವರು ಪ್ರಮುಖವಾಗಿ ಅಮರೇಶ್ವರ ಪ್ರಿಯ ಲಿಂಗ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಇವರ ಒಂದು ಅಂಕಿತನಾಮ. ಅಂದರೆ ಇವರು ಈ ಅಂಕಿತವನ್ನು ಇಟ್ಕೊಂಡು ತಮ್ಮ ವಚನಗಳನ್ನು ರಚನೆ ಮಾಡ್ತಾ ಇದ್ದರು. ಸ್ನೇಹಿತರೆ, ಇವರ ಈ ಸೂಕ್ಷ್ಮ ಚಿಂತನೆಗೆ ಪ್ರೇರಣೆಯಾದದ್ದೇ ಬಡತನ ಅನ್ನುವಂತಹ ಅನುಭವ. ಎಲ್ರಿಗೂ ಕೂಡ ಬಡತನ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಒಂದು ಅನುಭವ, ಅದು ಕಲಿಸ್ತಕ್ಕಂತಹ ಒಂದು ಪಾಠ ಕೆಲವರಿಗೆ ಮಾತ್ರ ಸೂಕ್ಷ್ಮ ಚಿಂತನೆಯನ್ನು ಮಾಡೋದಕ್ಕೆ ಅನುಮತಿಸುತ್ತೆ, ಅವಕಾಶ ಕಲ್ಪಿಸಿಕೊಡುತ್ತೆ. ಅಂಥವರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಅವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಯಾಕಂದರೆ ಬಡತನ ಅಂದ್ರೇನು, ನೋವು ಅಂದ್ರೇನು ಅಂತ ತಿಳ್ಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಉತ್ತಮವಾದ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇವರ ಪ್ರಮುಖವಾದ ನಿಲುವೇನೆಂದರೆ, ನಾವು ಕಾಯಕ ಮಾಡ್ತೇವೆ, ಆ ಕಾಯಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಿ ಜನರಿಗೆ ಹಂಚಬೇಕು. ಅಂದರೆ ನಮ್ಮ ಕೈಲಾದಂತಹ ಸಹಾಯವನ್ನು ಕಷ್ಟದಲ್ಲಿರೋರಿಗೆ, ನೋವಿನಲ್ಲಿರೋರಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತಕ್ಕಂತಹ ನಿಲುವನ್ನು ಹೊಂದಿದ್ದಂಥವರು ಆಯ್ದಕ್ಕಿ ಲಕ್ಕಮ್ಮ ಅವರು. ಸ್ನೇಹಿತರೆ, ಎಷ್ಟೋ ಜನ ಇದ್ದೇವೆ ನಾವು ಕೇವಲ ಕೂಡಿಡ್ತೇವೆ, ಆದರೆ
1 ರೂಪಾಯಿ, ಒಂದಿಷ್ಟು ಸಹಾಯ ಅನ್ನೋದು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೆಲವರು ಇದ್ದಾರೆ ಸಹಾಯ ಮಾಡುವವರು ಅಥವಾ ಒಳ್ಳೆಯ ಗುಣ ಇರುವವರಿದ್ದಾರೆ. ಇನ್ನೂ ಕೆಲವರಿದ್ದಾರೆ ನಾವು ಸಹಾಯ ಮಾಡಿದ್ದನ್ನು ಮತ್ತೊಬ್ಬರಿಗೆ ಹೇಳಬೇಕು ಅಥವಾ ಏನೋ ಒಂದು ಕಿರೀಟವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂತಹ ಒಂದು ಆಲೋಚನೆಯಲ್ಲಿ ಇನ್ನೂ ಕೆಲವರಿರ್ತಾರೆ. ಆದರೆ ಆಯ್ದಕ್ಕಿ ಲಕ್ಕಮ್ಮ ಅವರು ಹೇಳಿದ್ದಿಷ್ಟೇ, ನಾವು ಏನು ಗಳಿಸುತ್ತೇವೆ ಅದರಲ್ಲಿ ಒಂದಿಷ್ಟಾದರೂ ಮತ್ತೊಬ್ಬರಿಗೆ ಸಹಾಯ ಆಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನ ಸುಖಕರವಾಗಿರುತ್ತೆ. ಹಾಗೆ ದೇವರು ಕೂಡ ಮೆಚ್ಚುತ್ತಾನೆ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಗೌರವ ಅನ್ನೋದಿರುತ್ತೆ. ಆದರೆ ಕೂಡಿಟ್ಟು ನಾವೇನು ಸಾಧಿಸೋದಿಲ್ಲ, ಹಾಗೆ ಹೋಗುವಾಗ ತೆಗೆದುಕೊಂಡು ಕೂಡ ಹೋಗೋದಿಲ್ಲ ಅನ್ನೋದು ಆಯ್ದಕ್ಕಿ ಲಕ್ಕಮ್ಮ ಅವರ ನಿಲುವಾಗಿತ್ತು. ಒಂದು ಹೇಳಿಕೆಯ ಪ್ರಕಾರ ಇವರ ವಚನಗಳು ಅಷ್ಟಾಗಿ ಏನೂ ಸಿಕ್ಕಿಲ್ಲ. ಒಟ್ಟು 25 ವಚನಗಳು ಸಿಕ್ಕಿರ್ಬೋದು ಅಂತಕ್ಕಂತಹ ಒಂದು ಕಲ್ಪನೆ ಇದೆ. ಆದರೆ ಇವರ ಬಗ್ಗೆ ಹೆಚ್ಚಾಗಿ ಎಲ್ಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಇನ್ನೊಂದು ವಿಶೇಷವಾದಂತಹ ವಿಷಯ ಏನು ಅಂದರೆ, ಆಯ್ದಕ್ಕಿ ಮಾರಯ್ಯ ಅವರು ಒಂದು ದಿನ ಇವರು ಪ್ರಮುಖವಾಗಿ ಅಕ್ಕಿಯನ್ನು ತಂದು ಯಾರೋ ಬಿಸಾಡಿರ್ತಕ್ಕಂತಹ ಅಕ್ಕಿಯನ್ನು ಆಯ್ಕೊಂಡು ಬಂದು ಶಿವಶರಣರಿಗೆ ಅನ್ನದಾಸೋಹವನ್ನು ಮಾಡ್ತಿದ್ದಂತಹ ಸನ್ನಿವೇಶ. ಒಂದು ದಿನ ಅವರು ಅನ್ನ ದಾಸೋಹ ಮಾಡೋದಕ್ಕೆ ಅಕ್ಕಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಅನ್ನದಾಸೋಹ ಮಾಡೋಕ್ಕೆ ಅಂತ ಅಕ್ಕಿಯನ್ನು ಹುಡ್ಕೋದಕ್ಕೆ ಹೋಗ್ತಾರೆ. ಆದರೆ ಅವರು ಗಂಡ ಏನಿದ್ದಾರೆ ಅವರು ಹುಡ್ಕೋದಕ್ಕೆ ಹೋಗೋದಕ್ಕೆ ನಿರಾಕರಿಸ್ತಾ ಇರ್ತಾರೆ. ಅದನ್ನು ಅವರು ನೆನಪು ಮಾಡ್ತಾರೆ. ಅಂದರೆ ಅವ್ರ ಗಂಡನಿಗೆ, ಇವತ್ತು ಯಾಕೆ ನೀವು ಹೋಗಿಲ್ಲ ಅಕ್ಕಿ ತರೋದಕ್ಕೆ, ಶಿವಶರಣರು ಬರ್ತಾರೆ, ಅವ್ರಿಗೆ ಅನ್ನದಾಸೋಹ ಮಾಡಲೇಬೇಕು ನಾವು ಅಂತಕ್ಕಂತಹ ನೆನಪನ್ನು ಮಾಡ್ತಾರೆ. ಆ ನೆನಪನ್ನು ಕೂಡ ಅವರು ತಮ್ಮ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಯಾರೇ ಆಗಲಿ ಒಂದು ಕೆಲಸವನ್ನು ಮಾಡುವಾಗ ನಿಷ್ಠೆ, ನಿಯಮ ಅನ್ನೋದು ಇದ್ದೇ ಇರುತ್ತೆ. ಅಂತಹ ನಿಯಮ ನಿಷ್ಠೆಗೆ ಬದ್ಧರಾಗಿದ್ದಂಥವರು ನಮ್ಮ ಆಯ್ದಕ್ಕಿ ಲಕ್ಕಮ್ಮ ಅವರು. ಆಯ್ದಕ್ಕಿ ಲಕ್ಕಮ್ಮ ಅಂತ ಯಾಕೆ ಹೆಸರು ಬಂತು ಅಂದರೆ, ಅವರು ಅಕ್ಕಿಯನ್ನು ಆಯ್ದು ತಂದು ಅದನ್ನು ಶುಚಿಗೊಳಿಸಿ ಅನ್ನವನ್ನು ಅಥವಾ ದಾಸೋಹವನ್ನು ನೀಡ್ತಾ ಇದ್ದ ಕಾರಣದಿಂದಾಗಿ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೆಸರು ಬಂದಿದೆ. ಈ ಆಯ್ದಕ್ಕಿ ಲಕ್ಕಮ್ಮ ಅವರು ತಮ್ಮದೇ ಆದಂತಹ ವಿಶಿಷ್ಟ ವಚನ ಸಾಹಿತ್ಯದ ಮೂಲಕ ನಮ್ಮೆಲ್ಲರನ್ನ ಮನಸೂರೆಗೊಳಿಸಿದ್ದಾರೆ. ಇವರ ಪ್ರಮುಖ ವಚನಗಳಲ್ಲಿ ಅಕ್ಕಿ ಆಯ್ದು ಶಿವನ ಪೂಜೆ ಅಂತಕ್ಕಂತಹ ಒಂದು ವಚನ, ಇದು ಶಿವನ ಮೇಲಿದ್ದಂತಹ ಭಕ್ತಿಯ ಬಗ್ಗೆ ಪ್ರಮುಖವಾಗಿ ನಮಗೆ ತಿಳಿಸ್ಕೊಡುತ್ತೆ. ಈ ವಚನವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆದರೆ ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಇವರ ವಚನ ಸಾಹಿತ್ಯದಲ್ಲಿ ಅಕ್ಕಿ ಆಯ್ದು ಶಿವನ ಪೂಜೆ ಅಂತ, ಅಂದರೆ ಅಕ್ಕಿಯನ್ನು ಆಯ್ಕೊಂಡು ಬರ್ತಾ ಇದ್ರು, ಬಂದು ಶಿವನಿಗೆ ದಾಸೋಹ ನೀಡೋದರ ಮೂಲಕ ಅಷ್ಟೇ ಅಲ್ಲದೆ ಒಂದು ಕಳಕಳಿಯ ವಿನಂತಿ, ಸಮಾಜದ ಬಗ್ಗೆ, ಹಾಗೆ ಶೋಷಿತ ವರ್ಗದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಇವರು ಪ್ರಮುಖವಾಗಿ ಇಲ್ಲಿ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಆಯ್ದಕ್ಕಿ ಲಕ್ಕಮ್ಮ ಅವರು ತಮ್ಮ ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಹಸಿವಿನಲ್ಲಿರುವವರು, ನೋವಿನಲ್ಲಿರುವವರು, ಬಡವರು, ಬಲ್ಲಿದರು ಇವರೆಲ್ಲರಿಗೂ ಒಂದು ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿ ಅಂದರೆ ನಮ್ಮ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ಇದುವರೆಗೂ ಆಯ್ದಕ್ಕಿ ಲಕ್ಕಮ್ಮ ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಿ. ನಿಮಗೂ ಕೂಡ ಇಂತಹ ಮಾಹಿತಿಗಳು ಇದ್ದಲ್ಲಿ ನಮ್ಮ ಜೊತೆ ಹಂಚ್ಕೋಬೋದು. ಸಂಪೂರ್ಣವಾಗಿ ನೀವು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಹಿತಿ ಇವರನ್ನು ಪರಿಚಯಿಸ್ತಾ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ
ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.